ಶರವಣ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಬ್ರದರ್. ತಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಏನು ಹೇಳ್ತೀರಿ? ಬಹಳ ದೊಡ್ಡ ಆಘಾತ ಇದು. ನಿಜವಾಗ್ಲೂ ಕೂಡ ನನಗೆ ಈ ಒಂದು ಸುದ್ದಿ ಕೇಳಿ ಬಹಳ ನೋವಾಗಿರತಕ್ಕಂತ ವಿಚಾರ. ನಾನು ಕೂಡ ಶ್ರೀನಿವಾಸ ಸ್ವಾಮಿಯ ಪರಮ ಭಕ್ತನಾಗಿ ನನ್ನ ನಂಬಿಕೆಗೆ ಮತ್ತೆ ನಮ್ಮ ಭಾವನೆಗಳಿಗೆ ಸನಾತನ ಧರ್ಮದ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿ ಪ್ರತಿ 2 ತಿಂಗಳಿಗೂ ಒಂದ್ಸತಿ ನಾನು ಕೂಡ ಭೇಟಿ ಕೊಡ್ತೀನಿ. ಸ್ವಾಮಿ ಗೊತ್ತು ನನಗೆ ಪಡ್ಕೊಂಡು ಬರ್ತಾ ಇದ್ದೆ. ಬಟ್ ಏನು ಅನ್ಯ ಧರ್ಮದವರ ಒಂದು ಟೆಂಡರ್ ಪ್ರಕ್ರಿಯೆಗಳಲ್ಲಿ ತಮಿಳುನಾಡು ಮೂಲದ ಒಂದು ಏನು ಟೆಂಡರ್ ಅಲ್ಲಿ ಭಾಗವಹಿಸಿ ಇಂಥ ಒಂದು ಕೃತ್ಯಕ್ಕೆ ಅವರು ಎಲ್ಲ ಕೂಡ ಎಸಗಿದ್ದಾರೆ. ನಿಜವಾಗ್ಲೂ ಇದು ಭಗವಂತ ಮೆಚ್ಚುವಂತ ಕೆಲಸ ಅಲ್ಲ. ನಾವು ತಿರುಪತಿ ದರ್ಶನ ಮಾಡುವಾಗ ತಿರುಪತಿ ದರ್ಶನ ಬಹಳ ಜನಕ್ಕೆ ಅಲ್ಲಿ ಸಿಗೋದಿಲ್ಲ. ಮತ್ತೆ 18 ಗಂಟೆ 20 ಗಂಟೆ 24 ಗಂಟೆ ಕ್ಯೂವಲ್ಲಿ ನಿಂತಿದ್ದು ಕೆಲವರು ದರ್ಶನ ಮಾಡ್ಕೊಂಡು ಬರ್ತಾರೆ. ಕೆಲವರು ಇಲ್ಲಿಂದ ಹೋಗಕ್ಕೂ ಕೂಡ ಕಷ್ಟ ಆಗುವಂತ ಪರಿಸ್ಥಿತಿ ಇರತಕ್ಕಂಥವ್ರು ಇರ್ತಾರೆ. ಅಂತವರು ಆ ತಿರುಪತಿ ಲಾಡು ಪ್ರಸಾದವನ್ನ ಸ್ವೀಕಾರ ಮಾಡಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದಷ್ಟೇ ಖುಷಿಯನ್ನ ಕೂಡ ಅವರು ಹಂಚ್ಕೊಂಡಿರತಕ್ಕಂತ ಘಟನೆಗಳನ್ನ ನಾನು ಕಂಡಿದ್ದೀನಿ. ಆದ್ರೆ ಇದು ಒಂಥರ ದೊಡ್ಡ ದುರಂತ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ನಾವು ಹಿಂದೂಗಳಾಗಿ ಆ ಸ್ವಾಮಿಯನ್ನ ಯಾವ ತರ ಒಂದು ಭಕ್ತಿ ಭಾವನೆಯಿಂದ ನಾವು ಪೂಜಿಸ್ತೀವಿ. ಆ ಲಾಡುಗಳನ್ನ ತಂದ್ರೂ ಕೂಡ ಹಾಗೆ ಸ್ವೀಕಾರ ಮಾಡಲ್ಲ. ಅದನ್ನ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಭಕ್ತಿ ಭಾವನೆಗಳಿಂದ ನಾವು ಹಂಚಿದೀವಿ ಅದನ್ನ. ಅದು ತಾವು ಕೂಡ ನೋಡಿರ್ತೀರಾ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಇವತ್ತು ಇಂಥ ಒಂದು ಕೃತ್ಯ ಏನು ಆಂಧ್ರ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಚಂದ್ರಬಾಬು ನಾಯ್ಡು ಅವರ ಆರೋಪ ಮಾಡಿದ ಮೇಲೆ ಅಲ್ಲಿ ಏನು ಆಡಳಿತಾಧಿಕಾರಿ ಶಾಮಣ್ಣ ರಾವ್ ಅವರು ಕೂಡ ಒಂದು ಹೇಳಿಕೆಯನ್ನ ನಾನು ಗಮನಿಸ್ತಾ ಇದ್ದೆ. ಹೌದು, ಈ ತರ ತಪ್ಪು ನಡೆದಿದೆ. ಅಲ್ಲಿ ಏನು ಪ್ರಾಣಿಗಳ ಒಂದು ಕೊಬ್ಬನ್ನ ಮತ್ತೆ ಫಿಶ್ ಆಯಿಲ್ಗಳನ್ನ ಬಳಕೆ ಮಾಡಿ ಈ ಲಾಡುಗಳನ್ನ ತಯಾರಿಕೆ ಮಾಡಿದ್ದಾರೆ ಅಂತೇಳಿ ಈ ಫುಡ್ ಕಂಟ್ರೋಲ್ ಇದರಿಂದ ಲ್ಯಾಬೊರೇಟರಿಯಲ್ಲಿ ಕಂಡು ಬಂದಿದೆ ಅಂತೇಳಿ ಅವ್ರು ಹೇಳ್ತಿರುವಾಗ ಬಹಳ ನೋವಾಯ್ತು. ಯಾಕಂದ್ರೆ ಯಾರು ಕೂಡ ಇದನ್ನ ಒಪ್ಪುವಂತ ಪ್ರಶ್ನೆ ಇಲ್ಲ. ಇದಕ್ಕೆ ಸರಿಯಾದ ಕ್ರಮ ಆಗ್ಬೇಕು. ಯಾಕಂದ್ರೆ ಅಲ್ಲಿ ಯಾರು ಕ್ರಮ ಒಂದು ಕಡೆ ಶರವಣ ಅವರೇ, ಕ್ರಮ ಒಂದು ಕಡೆ ಅದನ್ನ ಸರ್ಕಾರ ಮಾಡುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಣ. ಮುಂದಕ್ಕೆ ಈ ರೀತಿ ಆಗಬಾರದು ಅಂತ ಆದ್ರೆ ಮುನ್ನೆಚ್ಚರಿಕೆಯೂ ಬೇಕಲ್ಲ, ಅದು ಏನಾಗಬೇಕು ಅಂತ ಹೇಳ್ತೀರಿ? ನೋಡಿ, ನಾನು ಕೂಡ TTD ಬೋರ್ಡ್ನ ಅಡ್ವೈಸರಿ ಬೋರ್ಡ್ ಅಲ್ಲಿ ನಾನು ಕೂಡ ಇದ್ದೆ. ಆ ಟೈಮಲ್ಲಿ ಕೂಡ ನಮ್ಮ ರಾಜ್ಯದ ನಂದಿನಿ ತುಪ್ಪವನ್ನ ಬಳಕೆ ಮಾಡ್ಕೊಳ್ಳಕ್ಕೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿ ನನಗೆ ಬಹಳ ನೊಂದಿದ್ದೆ. ಆವತ್ತಿನ ಚೇರ್ಮನ್ ಆದಂತ ಸುಬ್ಬಾರೆಡ್ಡಿ ಅವರ ಹತ್ರ ಕೂಡ ನಾನೇ ಮಾತಾಡಿದ್ದೀನಿ. ಇದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಕರ್ನಾಟಕ ರಾಜ್ಯಕ್ಕೂ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಬೆಳಿಗ್ಗೆ 2 ಗಂಟೆಗೆ ಪೂಜೆ, ಸುಪ್ರಭಾತದಿಂದ ಹಿಡಿದು ಆವತ್ತು ನಮ್ಮ ಕರ್ನಾಟಕದ್ದೇ ಮೊದಲನೇ ಪೂಜೆ ಇರುತ್ತೆ ಪ್ರತಿದಿನ ಕೂಡ. ಮೈಸೂರು ಮಹಾರಾಜರು ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂತ ಈ ಪದ್ಧತಿ, ಈ ಆಚಾರ ವಿಚಾರಗಳು ಇವತ್ತು ಕೂಡ ಮುಂದುವರಿತಾ ಇದೆ. ಈಗ ಶರವಣ ಅವರೇ, ಈಗ ಸುಬ್ಬಾರೆಡ್ಡಿ ಅವರ ಮೇಲೆನೆ ಗಂಭೀರ ಆರೋಪ ಇರೋದು. ಅವ್ರು ಏನ್ ಹೇಳಿದ್ರು ನಿಮ್ಗೆ ಆ ಸಂದರ್ಭದಲ್ಲಿ? ನೋಡ್ತಾ ಇದ್ದೀನಿ. ಹೌದು, ನಾನು ಒಪ್ಕೋತೀನಿ ಅದನ್ನೇ. ಅವರು ಕೂಡ ನಿನ್ನ ಡಿಫೆಂಡ್ ಮಾಡಿಕೊಂಡು ಇಲ್ಲ, ಯಾವುದೇ ತನಿಖೆಗೆ ನಾವು ಸಿದ್ಧ ಅಂತೇಳಿ ಅವರು ಕೂಡ ಸವಾಲ್ ಹಾಕಿದ್ದಾರೆ. ಮತ್ತೆ YSR ಅವರು ಕೂಡ ಅವ್ರು ಹೇಳಿರತಕ್ಕಂಥದನ್ನ ನಾನು ಗಮನಿಸಿದ್ದೀನಿ. ಇವತ್ತು ಇಂದಿನ ಸರ್ಕಾರ ಇವತ್ತಿನ ಸರ್ಕಾರ ಅಂತೇಳಿ ಇಲ್ಲಿ ರಾಜಕೀಯ ಬೇಡ ನಮಗೆ. ಇಲ್ಲಿ ರಾಜಕೀಯವನ್ನ ಹೊರತುಪಡಿಸಿ ಧಾರ್ಮಿಕ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ನೋಡ್ಬೇಕಾಗಿರೋ ಅನಿವಾರ್ಯತೆ ಇರತಕ್ಕಂಥದ್ದು. ಈ ಸ್ವಾಮಿಯ ಭಕ್ತನಾಗಿ ಎಲ್ರೂ ಕೂಡ ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ತಪ್ಪು ಎಲ್ಲ ಆಗ್ತಿದೆ ಅಂತ ಹೇಳ್ತೀರಿ ಶರವಣ ಅವರೇ? ಯಾಕಂತಂದ್ರೆ ಟೆಂಡರ್ ಪ್ರಕ್ರಿಯೆ ಮಾಡಿ ತುಪ್ಪ ತರಿಸ್ಕೊಂಡು ಅದರ ಪರಿಣಾಮವನ್ನ ನಾವು ನೋಡ್ತಾ ಇದೀವಿ. ತಪ್ಪೆಲ್ಲ ಆಗ್ತಿದೆ, ಎಲ್ಲಿ ಸರಿ ಆಗ್ಬೇಕು ಅಂತ ನಾನು ಕೇಳ್ತಾ ಇರೋದು. ತಾವು TTD ಮೆಂಬರ್ ಆಗಿದ್ದಂತವ್ರು, ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಒಂದು, ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಅನ್ಯ ಧರ್ಮದವ್ರನ್ನ ಭಾಗವಹಿಸಲಿಕ್ಕೆ ಬಿಡ್ಲೇಬಾರದು. ನಾನು ಇಷ್ಟೇ ಹೇಳೋದು. ಅವ್ರು ಯಾರು ಬರಬಾರದು. ನಮ್ಮ ಧರ್ಮದವರಿಗೆ ಆಸಕ್ತಿ ಇರತಕ್ಕಂಥವರು ನಮ್ಮ ಧರ್ಮದ ಬಗ್ಗೆ ಮತ್ತೆ ಈ ಒಂದು ವಿಚಾರದಲ್ಲಿ ಭಕ್ತಿ ಭಾವಗಳಿಂದ ಪಾಲ್ಗೊಳ್ಳುವವರು ಮಾತ್ರ ಇರಬೇಕು. ಎರಡನೇದಾಗಿ ನಮ್ಮ KMF ತುಪ್ಪವನ್ನ ಬಳಕೆ ಮಾಡಿದಾಗ ಅದು ಗುಣಮಟ್ಟ ಕೂಡ ಹೆಚ್ಚಾಗ್ತದೆ. ಅದರಿಂದ ಕರ್ನಾಟಕ ರಾಜ್ಯಕ್ಕೆ ಏನು ಈ KMF ಇಂದ ಈ ನಂದಿನಿ ತುಪ್ಪವನ್ನ ಬಳಕೆ ಮಾಡಕ್ಕೆ ತಿಂಗಳು ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆದ ಮೇಲೆ ಅವಕಾಶ ಮತ್ತೊಮ್ಮೆ ಸಿಕ್ಕಿದೆ.
ಅದನ್ನ ಮುಂದುವರಿಬೇಕು. ಯಾವುದೇ ಕಾರಣಕ್ಕೂ ನಿಲ್ಲಿಸುವಂತ ಪ್ರಶ್ನೆನೇ ಬರಬಾರ್ದು. ದುಡ್ಡಕ್ಕೋಸ್ಕರ ದುಡ್ಡು ಯಾರು ಕಮ್ಮಿ ಬೀಟ್ ಮಾಡ್ತಾರೆ ಅಂತವ್ರಿಗೆ ಅವಕಾಶ ಮಾಡಿಕೊಡುವಂತನ್ನ ಟಿಟಿಡಿ ಬಿಡಬೇಕಾಗ್ತದೆ. ಅಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ಕೊಡಬೇಕು. ಎರಡನೇದಾಗಿ ಅಲ್ಲಿ ಕ್ವಾಲಿಟಿ ಕಂಟ್ರೋಲ್ ಮತ್ತೆ ಲ್ಯಾಬ್ ಫುಡ್ ಕಂಟ್ರೋಲ್ದು ಕಮಿಟಿಗಳಿದೆ. ಆ ಕಮಿಟಿಗಳನ್ನ ಕೂಡ ಸರಿಯಾದ ರೀತಿಯಲ್ಲಿ ಬಲಪಡಿಸಬೇಕು. ಆ ವಿಜಿಲೆನ್ಸ್ ಗಳನ್ನ ಬಳಕೆ ಮಾಡಿ ಯಾರು ಕೂಡ ಲಾಡು ತಯಾರಿ ಮಾಡುವಂತಹ ಕೊಠಡಿ ಇರ್ಬೋದು, ಮಿಕ್ಕಿರ ಆವರಣಗಳಿರ್ಬೋದು, ಬಹಳ ಚೆನ್ನಾಗಿ ಶುದ್ಧೀಕರಣ, ಅದು ಕೈಯಲ್ಲಿ ಗ್ಲೌಸ್ ಇರ್ಬೋದು, ತಲೆಯಲ್ಲಿ ಕ್ಯಾಪ್ ಇರ್ಬೋದು, ಪ್ರತಿ ಹಂತದಲ್ಲಿ ಕೂಡ ಶುದ್ಧೀಕರಣ ಮಾಡಬೇಕು. ಬಹಳ ಅಚ್ಚುಕಟ್ಟಾಗಿ ಹೈಜೆನಿಕ್ ಆಗಿ ಅದನ್ನ ತಯಾರಿ ಮಾಡುವಂತಹ ಒಂದು ಘಟಕಗಳನ್ನ ಇವರು ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡು ಈಗ ಬಂದಿರತಕ್ಕಂತ ಆಡಳಿತಾಧಿಕಾರಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಶರವಣ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನಮಸ್ಕಾರ ಶರವಣ ಅವರೇ. ನಮಸ್ಕಾರ ಸ್ವಾಮೀಜಿ ಅವರೇ, ನಮಸ್ಕಾರ. ಒಂದು ದೊಡ್ಡದಾದ ಪ್ರಶ್ನೆ ಇತ್ತು. ಇದು ಷಡ್ಯಂತ್ರವೋ, ಲೋಭಿತನವೋ ಅಥವಾ ಅಚಾತುರ್ಯವೋ, ಏನಂತೀರಾ? ಗುರುಗಳೇ, ಮೊದಲನೇದಾಗಿ ನಿಮ್ಗೆ ಹೇಳಿದೆ, ಹಿಂದಿನ ಸರ್ಕಾರ ಯಾವ ತರ ಒಂದು ಹಿಂದುತ್ವದ ಬಗ್ಗೆ ನಂಬಿಕೆ ಇತ್ತು, ಅವ್ರು ಯಾವ ತರ ಬೇರೆ ಧರ್ಮದವ್ರಿಗೆ ಯಾವ ತರ ಏನೇನ್ ಮಾಡಿದ್ದಾರೆ ಎಲ್ಲ ಕೂಡ ನಿಮ್ಗೆ ಗೊತ್ತಿರತಕ್ಕಂತ ವಿಚಾರ, ಜಗಜ್ಜಾಗೃತ ಆಗಿರತಕ್ಕಂಥದ್ದು. ಮಾನ್ಯ ದಿವಂಗತ ಮುಖ್ಯಮಂತ್ರಿಗಳು YSR ಅವರು ಅವ್ರ ಕಾಲದಲ್ಲಿ ಆ ತಿರುಪತಿ ಬೆಟ್ಟದ ಮೇಲೆ ಹೆಲಿಕಾಪ್ಟರ್ ನ ತೆಗೆದುಕೊಂಡು ಹೋಗ್ತಾರೆ. ಅದು ತಮಗೂ ಕೂಡ ಗೊತ್ತಿದೆ. ಆ ಹೆಲಿಕಾಪ್ಟರ್ 7 ಕೊಂಡಲವಾಡ ಅಂತ ನಾವು ಕರೀತೀವಿ. ಆ 7 ಬೆಟ್ಟದ ಸ್ವಾಮಿಯ ಗೋಪುರದ ಮೇಲೆ ಹೆಲಿಕಾಪ್ಟರ್ ಹಾರಾಡುವಾಗ ಅಲ್ಲಿಂದ ಕೆಳಗೆ ಬಂದಾಗ ಒಂದು ಆಕ್ಸಿಡೆಂಟ್ ಆಗುತ್ತೆ. ಅದು ಕೂಡ ನಿಮ್ಗೆ ಗೊತ್ತಿರತಕ್ಕಂತ ವಿಚಾರ. ಇದು ಎಲ್ಲವನ್ನ ಹೊರತುಪಡಿಸಿ ಈ ಧರ್ಮ ನಮ್ಮ ಹಿಂದುತ್ವ ವಿರುದ್ಧವಾಗಿ ಯಾರು ಹೋಗ್ತಾರೋ ಅವ್ರಿಗೆ ಯಾವ ತರ ತೊಂದರೆಗಳಾಗಿದೆ ಅನ್ನೋದು ಕೂಡ ತಮ್ಮ ಒಂದು ಇದರಲ್ಲಿ ನಾನು ಕಂಡಿದ್ದೀನಿ. ಅದರಿಂದ ಇದು ಷಡ್ಯಂತ್ರ ಅಂತಾನೂ ಹೇಳ್ಬೇಕಾಗ್ತದೆ, ಮತ್ತೆ ಉದಾಸೀನ ಅಂತಾನೂ ಹೇಳ್ಬೇಕಾಗ್ತದೆ. ಲೋಭಿತನವೂ ಕೂಡ ಅಲ್ವಾ ವಿಚಾರದಲ್ಲಿ? ಹಲೋ, ವ್ಯಾಪಾರದ ಲೋಭಿತನವೂ ಕೂಡ ಸೇರಿದೆ. ಹೌದು, ಒಪ್ಕೋತೀನಿ, ಅದನ್ನೇ ಒಪ್ಕೋತೀನಿ ನಾನು. ಯಾರನ್ನೋ ಪ್ಲೀಸಿಂಗ್ ಮಾಡಕ್ ಹೋಗಿ ಅದು ದುಡ್ಡು ವಿಚಾರದಲ್ಲಿ ಅಲ್ಲಿ ಅಭಿವ್ಯಕ್ತಿಗಳು ನಡೆದಿದೆ. ಅದನ್ನು ಒಂದನ್ನ ನಾನು ಮೆಚ್ಚಬೇಕಾಗ್ತದೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಚಂದ್ರಬಾಬು ನಾಯ್ಡು ಅವರು ಅಧಿಕಾರಕ್ಕೆ ತಕ್ಷಣನೇ ಮೊದಲನೇದಾಗಿ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಸ್ವಾಮಿಯ ದರ್ಶನ ಮಾಡಿ ಹೊರಗಡೆ ಬಂದು ಈ ದೇವಾಲಯದಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿದೆ, ಇದನ್ನ ಶುದ್ಧೀಕರಣ ಮಾಡುವಂತ ಧನ್ಯವಾದಗಳು ಅಂತ ಹೇಳ್ತಾರೆ. ಧನ್ಯವಾದಗಳು, ನಮಸ್ಕಾರ. ಎಸ್, ಥ್ಯಾಂಕ್ ಯು ಶರವಣ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.